ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ಒಂದು ಬ್ಲಾಗ್ ಆಗಿರುತ್ತೆ. ಇವತ್ತೇನು ಆಶ್ಚರ್ಯ ಅಂದರೆ ನಮ್ಮ ಮನೆಯವ್ರು ಬೆಳಿಗ್ಗೆನೇ ಇದ್ದು ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ನಾನು ಪೂಜೆ ಮಾಡಬೇಕು ನೀವು ಇವತ್ತು ಅಂತ ಹೇಳೋದಕ್ಕೆ ಸೊ ಅವರೇ ಪೂಜೆ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವಾಗಲೂ ನಾನೇ ಫಸ್ಟ್ ಪೂಜೆ ಮಾಡ್ತಿದ್ದೆ, ಬೆಳಿಗ್ಗೆ ಸಾಯಂಕಾಲ ಯಾವಾಗಲೂ ನಾನೇ ಮಾಡ್ತಿದ್ದೆ. ಇವತ್ತು ಅಂದರೆ ಗಣೇಶ ಹಬ್ಬದಿಲ್ಲ ಅಲ್ವಾ, ಸೊ ಅವರು ಗಣೇಶ ಒಂದು ಹುಡುಗ ಆಗಿ ಸೊ ಗಣೇಶನ ಥರ ರೀತಿ ಅಂದ್ಬಿಟ್ಟು ನಾನು ಅವ್ರಿಗೆ ಮಾಡೋಕ್ಕೆ ಹೇಳಿದೆ. ಸೊ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು, ಅಲ್ಲಿ ನೋಡ್ತಿರ್ಬೋದು ಯಾವ ಥರ ಪೂಜೆ ಮಾಡಿದ್ದಾರೆ ಅಂತೇಳಿ. ಇನ್ನೊಂದಾದಮೇಲೆ ಅಪ್ಪ ಮಗಳು ಕೂತ್ಕೊಂಡು ಅಷ್ಟು ಮಾತು ಹರಟೆ ಹೊಡಿತಾಯಿದ್ರು. ಪೂಜೆ ಎಲ್ಲ ಆದಮೇಲೆ ನಾನು ಪೂಜೆ ಮಾಡೋಕ್ಕಿಂತ ಹೋಗ್ತಾ ಇದ್ದೆ. ಅವಳಂತೂ ಅಪ್ಪನ ಬಿಟ್ಟಿದ್ದು ಬರ್ತಾನೆ ಏನಿಲ್ಲ ಗಾಯ್ಸ್, ನೋಡ್ತಿರ್ಬೋದು. ಮತ್ತೆ ಪೂಜೆ ಮಾಡೋಗಪ್ಪ ನೀನು, ನಮಸ್ತೆ ಮಾಡಪ್ಪ, ಕೈ ಮುಗಿಯಪ್ಪ ಅಂತ ಅಪ್ಪ ಎಲ್ಲರೂ ಹೇಳ್ಕೊಟ್ಟು ಹಂಗೆ ಮಾಡ್ತಾಯಿದ್ರು. ಅಲ್ಲಿ ನೋಡಿದೆ, ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಯಾವ ಥರ ಮಾಡ್ತಿದ್ದಾಳೆ ಅಂತ. ಕೈ ಮುಗ್ಬಿಡಪ್ಪ, ಕೈ ಮುಗ್ಬಿಡು, ಕೈ ಮುಗ್ಬಿಡು, ಕೈ ಮುಗ್ಬಿಡ, ನಮಸ್ತೆ ಮಾಡ್ಬಿಡು. ನೋಡಿಲ್ಲ ನಮಸ್ತೆ ಮಾಡ್ಬಿಡು, ನಮಸ್ತೆ ಮಾಡಿಕಿಲ್ಲ, ನಮಸ್ತೆ ಮಾಡು ಮುಗ. ಸೊ ನಮ್ಮನೇಲಿ ಪೂಜೆ ಹಬ್ಬ ಎಲ್ಲ ಮುಗೀತು. ಇವಾಗ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಣ್ಣ ಅಂದರೆ ನೀವು ನೋಡೇ ಇರ್ತೀರಾ. ಸೊ ನಮ್ಮ ಬ್ರದರ್, ನಮ್ಮ ಸ್ವಾಮಣ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಅವ್ರು ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಈಗ ರೆಡಿಯಾಗಿದ್ದೀನಿ, ಎಲ್ಲೋ ಇಸ್ ಗೋಲ್ಡನ್. ಅಲ್ಲಿ ಏನು ಪೂಜೆ ಅಂದರೆ ನಮ್ಮ ಅಣ್ಣನ ಅಪ್ಪ ಅಮ್ಮ ಅವ್ರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅದಕ್ಕೇ ಪೂಜೆಗೆ ಬನ್ನಿ ಅಂತ ಕರೆದಿದ್ರು. ಹಾಗಾಗಿ ಹೀಗೆ ರೆಡಿಯಾಗಿ ಹೋಗ್ತಾ ಇದ್ವಿ. ನನ್ನ ಮೇಕಪ್ ಎಲ್ಲ ಅರ್ಧ ಗಾಳಿಗೆ ಹಾರೋಯ್ತು. ಬಂದ್ವಿ ನೋಡಿ, ಫೈನಲಿ ಮನೆಗೆ ಬಂದ್ವಿ. ಸೊ ನಮ್ಮ ಮನೆಗೆ ಬಂದಿದ್ದಕ್ಕೂ ಅವರು ಕರೆಕ್ಟ್ ಟೈಮಿಗೆ ಪೂಜೆ ಮಾಡಿದ್ದಕ್ಕೂ ಒಂದೇ ಆಯಿತು. ಅಲ್ಲಿ ನೋಡ್ತಿರ್ಬೋದು, ಅಪ್ಪ ಅಮ್ಮ ಇಬ್ಬರು ಕೂಡ ಎಡೆ ಇಟ್ಟು ಪೂಜೆ ಮಾಡಿದ್ದಾರೆ ದಂಪತಿಗಳು. ನಮ್ಮ ನಂದಿಗಂತೂ ಫುಲ್ ನಾಚಿಕೆ, ಫಸ್ಟ್ ಟೈಮ್ ಈ ಥರ ಎಡೆ ಇಟ್ಟು ಪೂಜೆ ಮಾಡಿರೋದವರು. ಬಂದಮೇಲೆ ಅಷ್ಟು ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮುಗೀತು. ಸೊ ಊಟ ಎಲ್ಲ ಮುಗಿದ್ಮೇಲೆ ನಮ್ಮದೊಂದು ಅಷ್ಟು ಹರಟೆ ಇರುತ್ತೆ, ಕುತ್ಕೊಂಡೋದಷ್ಟು ಹರಟೆ ಹೊಡೆಯೋದು. ಅಲ್ಲಿ ನೋಡಿ ಫ್ರೇಮ್ ನೋಡ್ತಿರ್ಬೋದು, ಎಷ್ಟು ದೊಡ್ಡ ಫ್ರೇಮ್ ಅದು. ಅದು ನಮ್ಮ ಅಣ್ಣನ ಮದುವೆಗೆ ಗಿಫ್ಟ್ ಕೊಟ್ಟಿದ್ದು ಫ್ರೆಂಡ್ಸ್ಗಳು. ನಾನು ಅಲ್ಲೇ ಒಂದಷ್ಟು ವೀಡಿಯೋಸ್ ಮಾಡ್ಕೊಟ್ಟಿದ್ದೀನಿ, ಅಂದರೆ ಫ್ರೇಮ್ ಚೆನ್ನಾಗಿ ಕಾಣಿಸ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಅಂತ ಹೇಳ್ಬಿಟ್ಟು. ಡ್ಯಾನ್ಸ್ಗೆ ಬ್ರಷನ್ ಸಾಂಗ್ ಡ್ಯಾನ್ಸ್ಗೆ ಇಬ್ಬರೇ ನೆಮ್ಮದಿ ಆಗಿರಬೇಕು. ಸೊ ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಬ್ರೋ ಮನೆ ಪಕ್ಕನೇ ನಮ್ಮ ಅಕ್ಕನ ಮನೆ ಇದೆ, ನಮ್ಮ ಕಾವ್ಯಕ್ಕನ ಮನೆ. ಸೊ ಅಲ್ಲಿಗೆ ಬಂದ್ವಿ. ನಮ್ಮ ಕಾವ್ಯಕ್ಕನ ಮನೆಯಲ್ಲಿ ಪೂಜೆ ಮಾಡಿರೋದು ನಮ್ಮ ಅಕ್ಕ. ನಮ್ಮ ವಿಪಿ ತಿಂಡಿ ತಿನ್ನೋ ಅಂತಂದರೆ ಆ ಟಿ ವಿ ಕಾರ್ಟೂನ್ ನೋಡ್ಕೊಂಡು ಊಟನೇ ಮಾಡ್ತಿಲ್ಲ. ಎಷ್ಟೊತ್ತಾಗಿತ್ತು ಊಟಕ್ಕೆ ಹಾಕಿ ಗಾಯ್ಸ್, ಊಟನೇ ಮಾಡ್ತಿರ್ಲಿಲ್ಲ. ನಮ್ಮ ವಿಪಿ ಫ್ರೆಂಡ್ಸ್ ನಂದು ನೋಡಿ, ನಿಮ್ದು ಇಲ್ಲಿ ಗ್ರೀನ್ ಜಾಸ್ತಿ ಕಾಣಿಸ್ತದೆ ಅಲ್ವಾ ಫ್ರೆಂಡ್ಸ್. ನಾನು ಬೋಲ್ ಬುಗ್ರಿ ಆಡ್ತಿದ್ದೀನಿ ಫ್ರೆಂಡ್ಸ್, ಅದು ಮಿಸ್ ಆಗಿ ಗಂಟೆ ಹಾಕಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ರಿಪೇರಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ನಮ್ಮ ಅಕ್ಕಂದು ವಿಡಿಯೋ ಮಾಡಕ್ ಹೋಗ್ತಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೆಂಗೆ ಯಾರ ಮಕ್ಕ ತೋರ್ಸೋದು ಅಂತ ಗೊತ್ತಾಯ್ತಿಲ್ಲ ಫ್ರೆಂಡ್ಸ್. ಹಿಂಗೆ ತೋರಿಸ್ತೀನಿ ನೋಡಿ. ಅವನೇ ಮಾಡ್ಕೊತಾವನ. ನೋಡಿದ್ರಲ್ವ ಶ್ರುತ್ವ ನಮ್ಮ ವಿ ಪಿ ಯಾವ ಥರ ಆ್ಯಂಕರಿಂಗ್ ಮಾಡ್ದ, ಇನ್ನೂ ವ್ಲಾಗ್ ಮಾಡ್ದ ಅಂತೇಳಿ. ಆ ಥರ ನಾನೇನಾದರೂ ವಿಡಿಯೋ ಮಾಡೋ ಅಂತ ಕೊಟ್ಟರೆ ಅವನು ಅದೇ ಥರ ಕಿಪಿ ಕೀರ್ತಿ ಅವ್ರದ್ದು ಮಿಮಿಕ್ರಿ ಮಾಡೋ ಥರ ಅವ್ರ ಸ್ಟೈಲಲ್ಲಿ ವ್ಲಾಗ್ ಮಾಡ್ತಿರ್ತಾನೆ. ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು.
ಸೊ ಅಕ್ಕನ ಮನೆಗೆ ಬಂದಾಗ ಅಕ್ಕ ಊಟ ಮಾಡೋದು ಸಖತ್ ಫೋರ್ಸ್ ಮಾಡ್ತು. ಊಟನ ಅಲ್ಲ ಆಲ್ರೆಡಿ ಮಾಡಿಬಿಟ್ಟಿದೆ ನಮ್ಮ ಅಣ್ಣನ ಮನೇಲಿ. ಹಾಗಾಗಿ ಅಕ್ಕ ಅರಿಶಿನ ಕುಂಕುಮ ಬಳೆ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಬಂದಿದ್ದಕ್ಕೆ ಕಾಣಿಕೆ ಎಲ್ಲ ಕೊಟ್ಟು ಅಕ್ಕ ನಮಗೆ ಒಬ್ಬಿಟ್ಟೆಲ್ಲ ಕೊಟ್ಟು ಊಟ ಏನು ಮಾಡಲಿಲ್ಲ. ಸೊ ಊಟ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಒಬ್ಬಿಟ್ಟೆಲ್ಲ ತಿನ್ನಿಸ್ತು. ಸೊ ಅಲ್ಲಿ ಬಂದಮೇಲೆ ಏನು ತಿನ್ನಿಸ್ತೇನೆ ಏನು ಕೈ ಕೊಡ್ದೇನೆ ನಮ್ಮ ಅಕ್ಕ ನನ್ನ ಕಳ್ಸೋದೇ ಇಲ್ಲ ಗೈಸ್. ಮನೇಲಿ ನೆನ್ಕ ಬಂದ್ಬಿಟ್ಟಿದೆ ನಮ್ಮ ಅಜ್ಜಿ. ಈಗ ನೋಡಿ ಫ್ರೆಂಡ್ಸ್ ಹೋಗ್ರಪ್ಪ ಬೇಗ ಬೇಗ ನಮ್ಮ ತಾತ ಅದೇನೋ ಬಜೆಟೇ ಮಾಡ್ತಿದೆ ಫ್ರೆಂಡ್ಸ್. ಅಕ್ಕನ ಮನೆಯಿಂದ ಬ್ಯಾಕ್ ಟು ಬ್ರದರ್ ಮನೆ. ಸೊ ಅಣ್ಣನ ಮನೆಗೆ ಬಂದು ಅಲ್ಲಿ ನಮ್ಮ ನಂದು ಅವರ ಅಣ್ಣ ಬಂದಿದ್ದರು. ಸೊ ಸಿನಣ್ಣ ಅವರು ಫಸ್ಟ್ ಟೈಮ್ ಹಬ್ಬ ಬಂದಿದ್ರು ಮುಂಚೆನೇ, ಅಂದರೆ ಹಬ್ಬ ಅಂತ ಬಂದಾಗ ಫಸ್ಟ್ ಟೈಮ್ ಬಂದಿದ್ರು ಹಬ್ಬಕ್ಕೆ. ತಂಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಸೊ ಬಂದಿದ್ದರು. ಅಣ್ಣ ಬಂದರು. ಸೊ ಊಟ ಎಲ್ಲ ಮುಗೀತು ಅಣ್ಣ ಅವ್ರದ್ದು. ಇನ್ನೇನು ಎಲ್ಲ ಫ್ರೀಯಾಗಿದ್ವಲ್ಲ. ಸೊ ಹಬ್ಬ ಅಂದಮೇಲೆ ಎಲ್ಲೂ ಕೆಲಸ ಏನು ಇವತ್ತು ಎಲ್ಲ ಕಡೆ ರಜೆ ಇರುತ್ತೆ ಆಲ್ಮೋಸ್ಟು, ಕೆಲಸ ಮಾಡೋಕ್ಕೂ ಮೂಡಿರಲ್ಲ ಅಂತಂದ್ಬಿಟ್ಟು ಎಲ್ಲ ಒಂದು ರೌಂಡ್ ಹೊರ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾಯಿದ್ದೀವಿ. ಬಲ್ಮುರಿಗೆ ಹೋಗಬೇಕಿತ್ತು ಬಟ್ ಕ್ಯಾನ್ಸಲ್ ಆಗಿ ನಾವು ಕ್ಯಾರೆಸು ಬ್ಯಾಕ್ ವಾಟರು ಅಲ್ಲಿಗೆ ಹೋಗೋಣ ಅಂಥೇಳಿ ಸೊ ಹೋಗ್ತಿದ್ವಿ. ನಾನು ನಮ್ಮ ನಂದು ಅವ್ರ ಅಣ್ಣ ನಮ್ಮ ಅಣ್ಣ ನಮ್ಮ ಹಸ್ಬೆಂಡು ನಮ್ಮ ಪಾಪು ನಾವಿಷ್ಟು ಜನ ಹೋಗ್ತಿದ್ದೀವಿ. ನಮಗೆ ಫಸ್ಟ್ ಬಂದು ನಮ್ಮ ಸೀರಣ್ಣ ಅವರು ಬಲ್ಮುರಿ ನೋಡಿಲ್ಲ ಅಂತಂದರೆ ಬಲ್ಮುರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬಲ್ಮುರಿಗೆ ಬೇಡ, ಬ್ಯಾಕ್ ವಾಟ್ರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಸೊ ಬ್ಯಾಕ್ ವಾಟರು ಅಲ್ಲಿಗೆ ಹೋಗಿ ಮತ್ತು KRS ಡ್ಯಾಮ್ ಒಳಗಡೆ ಎಲ್ಲ ಹೋಗಿ ಬರೋಣ ಅಂತ. ಸೊ ಫೈನಲಿ ಬಂದ್ವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಂತೂ ಪ್ರಸಾದ ಅದು ಇದು ಫೋಟೋಸ್ ಎಲ್ಲ ಒಳಗಡೆ ಏನೂ ಅಲ್ಲೋ ಇಲ್ಲ. ಜಸ್ಟ್ ಏನು ಅಂತಂದರೆ ಎಲ್ಲ ಥರ ವಿಗ್ರಹ ಎಲ್ಲ ಥರ ಎಲ್ಲ ಫೋಟೋಸು ಮತ್ತು ಎಲ್ಲ ದೇವ್ರುಗಳು ಎಲ್ಲ ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ. ಸೊ ಅದು ನೋಡ್ಕೊಂಡು ನಾವು ಪೀಸ್ಫುಲ್ಲಾಗಿ ಸೈಲೆಂಟಾಗಿ ಬರಬೇಕು. ಸೊ ಅಲ್ಲಿನ ಪ್ರಸಾದ ಅಥವಾ ನಮ್ಮ ಕಾಣಿಕೆ ಹಾಕೋದು ಆ ಥರ ಏನಿಲ್ಲ. ಇನ್ನು ಸೆಲ್ಫಿ ಅಂತೂ ಒಳಗಡೆ ಫೋನ್ ಅಲೋ ಇಲ್ಲ. ಆ್ಯಕ್ಚುಲಿ ಫೋನ್ ಅಲೋ ಇದ್ದರೂ ಕೂಡ ಸೈಲೆಂಟಲ್ಲಿರಬೇಕು. ಸೊ ಆ ಥರ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಒಳಗಡೆ. ನಾನು ಪಾಪು ಸಚಿನರು ಕೂಡ ನಡ್ಕೊಂಡು ಹೋಗ್ತಾ ಇದ್ವಿ. ಅವಳು ನಡ್ಕೊಂಡು ಸದ್ಯ ಬರ್ತೀನಿ ಅಂತಂದು ನಾನೇ ನಡ್ಕೊಂಡು ಬರ್ತೀನಿ ಅಂದ್ಕೊಂಡು ಓಡ್ಕೊಂಡು ಬರ್ತಿದ್ದಾಳೆ ಅವಳು. ಎತ್ಕೊಳ್ಳೋದು ತಪ್ಪಲ್ಲಪ್ಪ ಅಂತೇಳಿ ನಾನು ಅಷ್ಟೇ ವಿಡಿಯೋಸ್ ಮಾಡ್ಕೋತಾ ಇದ್ದೆ. ಅವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ, ಯಾಕಂತಂದರೆ ಹಬ್ಬ ಜನಗಳೆಲ್ಲ ಹಬ್ಬ ಮಾಡಬೇಕಲ್ಲ. ಸೊ ಮನೆಗಳಲ್ಲಿ ಒಂದಷ್ಟು ಜನ ಏನು ಇರಲಿಲ್ಲ. ತೆಳ್ಳಿಗೆ ಅಲ್ಲಲ್ಲಿ ಮಾತ್ರ ಇದ್ದರು ಅಷ್ಟೇ. ನೋಡಿ ಅಲ್ಲಿ ನೋಡ್ತಿರ್ಬೋದು ಜನ ಅಂತ ರಶ್ ಏನಿಲ್ಲ. ಬೇರೆ ದಿನಗಳಲ್ಲಿ ಬೇರೆ ಟೈಮಿಂಗ್ಸಲ್ಲಿ ಸಂಡೇ ಸ್ಯಾಟರ್ಡೆ ಹೆವಿ ರಶ್ ಇರುತ್ತೆ. ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಅವತ್ತೇನು ಅಷ್ಟೊಂದು ರಶ್ ಏನಿಲ್ಲ. ಎಲ್ಲ ಒಂದಷ್ಟು ಫೋಟೋಸು ವೀಡಿಯೋಸು ಆ ಗೋಪುರಗಳು ಮತ್ತು ಎಲಿಫೆಂಟ್ ಸ್ಟ್ಯಾಚುಸ್ ಅಲ್ಲೆಲ್ಲ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ, ಒಂದಷ್ಟು ರೀಲ್ಸ್ ಮಾಡ್ಕೊಂಡ್ವಿ, ಒಂದಷ್ಟು ವೀಡಿಯೋಸ್ ಒಂದಷ್ಟು ಫನ್ನೀಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ನಾನು. ಅದನ್ನು ನಾನು ಓನ್ ವಾಯ್ಸ್ ಕೊಟ್ಟಿಲ್ಲ. ಸೊ ಸಿಕ್ಕಾಬಟ್ಟೆಯಲ್ಲಿ ಗಾಳಿ ಬಡ್ತಾ ಹಂಗಾಗಿ ನಾನು ಅದಕ್ಕೆ ಅಲ್ಲಿರೋ ಒರಿಜಿನಲ್ ನಾನು ವೀಡಿಯೋ ನನ್ನ ವಾಯ್ಸ್ ತೆಗೆದುಬಿಟ್ಟಿದ್ದೀನಿ. ಕೇಳಿಸಲ್ಲ ಸರಿಯಾಗಿ ವಾಯ್ಸ್ ನಾವೇನು ಮಾತಾಡಿದ್ದೀವಿ ಅಂತ. ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ವಾಯ್ಸೇ ಕೊಟ್ಬಿಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಗಾಳಿ ಗೈಸ್. ಮತ್ತು ಮಳೆ ಕೂಡ ಬಂತು, ಅಂದರೆ ಲೈಟಾಗಿ. ಅಲ್ಲಿ ಲವ್ವರ್ಸ್ಗಳೇ ಜಾಸ್ತಿ ಹೇಳಬೇಕು ಅಂತಂದರೆ. ಇವನ್ ಏನು ಅಂತಂದರೆ ನಾನು ಲವ್ ಮಾಡ್ತಿರೋ ಟೈಮಲ್ಲಿ ಸಚಿನ್ ಅವ್ರು ನನಗೆ ಕರ್ಕೊಂಡು ಬಂದಿರೋ ಆ ದೇವಸ್ಥಾನಕ್ಕೆ. ಸೊ ನಾವು ಕೂಡ ಮದುವೆಗಿಂತ ಮುಂಚೆ ಬಂದಿದ್ವಿ ದೇವಸ್ಥಾನಕ್ಕೆ. ಇದು ಲವರ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ದೇವಸ್ಥಾನ ಸೊ ಬಂದಿದ್ವಿ. ಅದಾದಮೇಲೆ ನಾವು ಬಂದಿದ್ದು KRS ಡ್ಯಾಮ್ ಒಳಗಡೆ ಹೋಗೋಣ ಅಂಥೇಳಿ ಸೊ ಬಂದ್ವಿ. ಮಳೆ ಬರ್ತಾಯಿತ್ತು. ಸೊ ನಿಂತು ನಾವು ಬರ್ತಿದ್ವಿ. ಅಲ್ಲೂ ಕೂಡ ರಶ್ ಏನಿಲ್ಲ, ತುಂಬ ಈಸಿಲಿ ಹೋದ್ವಿ. ನಮಗೆ ಟಿಕೆಟ್ ಅಂತೂ ಫುಲ್ ಫ್ರೀ ಇತ್ತು. ಅಂದರೆ ನಮಗೆ ನಿಯರ್ ಹತ್ರನೇ ಅಲ್ವಾ. ಸೊ ನಮಗೆ ಗೊತ್ತಿರೋರು ಅಂತ ಹೇಳಿದ್ರೆ ನಮಗೆ ಟಿಕೆಟ್ ಏನು ತೊಗೊಳ್ಳಲ್ಲ. ಸೊ ಹಾಗಾಗಿ ಒಳಗಡೆ ಫ್ರೀಯಾಗೇ ಹೋದ್ವಿ. ರಶ್ ಇಲ್ದಿರೋ ಕಾರಣ ಚೆನ್ನಾಗಿ ವೀಡಿಯೋಸ್ಗೆ ಮತ್ತು ಒಂದಷ್ಟು ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ನಮ್ಮದೇ ಒಂಥರ ಕೆರೆಸೆ ಆಗಿಬಿಟ್ಟಿರ್ತದೆ. ಏನಕ್ಕಂದರೆ ಜನಗಳೇ ಇಲ್ಲ ಅಲ್ಲಿ. ಸೊ ಅದನ್ನ ಹೋಗಿದ್ದು ಮಧ್ಯಾಹ್ನ ಟೈಮು, ಜನಗಳಿದ್ದು. ಸಾಯಂಕಾಲ ತುಂಬ ರಶ್ ಇರುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮು ಲೈಟಿಂಗ್ಸ್ ಎಲ್ಲ ಆನ್ ಆಗಿರುತ್ತೆ.
ಮತ್ತು ನೀರಿಂದೆಲ್ಲ ಮ್ಯೂಸಿಕ್ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಟೈಮು, ಹಂಗಾಗಿ ಜನ ರಶ್ ಇಲ್ಲ. ಮತ್ತು ಲೈಟಿಂಗ್ಸ್ ಏನೂ ಆನ್ ಆಗಿರಲಿಲ್ಲ. ಅಲ್ಲಿ ನೋಡ್ತಿರ್ಬೋದು ಡ್ಯಾಮ್ ನೋಡಿ, ಎಷ್ಟು ದೊಡ್ಡ ಡ್ಯಾಮು ಮತ್ತು ವಾಟರ್ಸ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮತ್ತು ನಮಗೆ ನೋಡೋದಕ್ಕೂ ಖುಷಿ ಇತ್ತು, ಯಾಕಂದರೆ ಜನ ರಶ್ ಇದ್ದರೆ ನೋಡೋಕ್ಕೂ ಕೂಡ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ನೋಡೋದಕ್ಕೆ ನಮಗೆ ಆ ಥರ ಅಡ್ಡಿನೂ ಆಗಲಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ತುಂಬ ಫ್ರೀಯಾಗಿತ್ತು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆಲ್ಲ. ನೀರು ನಾನು ನಿಂತ್ಕೊಂಡಿದ್ರೆ ನೀರು ನನಗೇ ಬಂದು ಬಡಿತಾ ಇತ್ತು, ಅಷ್ಟೊಂದು ಫೋರ್ಸಾಗಿ ಆ ಕಡೆ ಈ ಕಡೆ ಫುಲ್ ತ್ಯಾವನೇ ಆಗಿಬಿಟ್ಟಿದೆ ಆಲ್ಮೋಸ್ಟ್ 50%. ಅದೆಲ್ಲ ಆದಮೇಲೆ ರೆಸ್ಟ್ ಮಾಡೋಣ ಅಂಥೇಳಿ ಬಂದು ಪಾರ್ಕಲ್ಲಿ ಮಲ್ಕೊಂಡ್ವಿ. ಆಗೊಂದಷ್ಟು ಫನ್ನಿ ಮೂಮೆಂಟ್ಸ್ ನಡೀತಾ ಇತ್ತು. ಸೊ ನಾವು 4 ಜನನಷ್ಟು ಸೇರಿಕೊಂಡಾಗ ನಮ್ಮ ನಂದು ರೇಗ್ಸೋದಾಗಿರ್ಬೋದು ಅಥವಾ ಅವ್ರು ನಮ್ಮನ್ನು ರೇಗ್ಸೋದಾಗಿರ್ಬೋದು ಅವೆಲ್ಲ ನಡೀತಿರ್ತವೆ. ಸೊ ಅದಾದಮೇಲೆ ಅಂದವೇ ಹೋಗ್ತೇನೆ ತಿನ್ಕೊಂಡು ಹೋಗೋಣ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಸೊ ನೋಡಿ ಗೈಸ್, ನಾವು ಕೂತಿರೋ ಪ್ಲೇಸ್ ಯಾವ ಥರ ಸಕ್ಕತ್ತಾಗಿದೆ. ಪಕ್ಕದಲ್ಲಿ ನೀರು ಹರಿತಾ ಇರೋ ನದಿ ನೀರು, ಮತ್ತು ನಾವು ಕೂತಿರೋದು ರೋಡ್ ಸೈಡು ತುಂಬಾ ಚೆನ್ನಾಗಿತ್ತು. ಮತ್ತು ಆ ಕಡೆ ಗದ್ದೆ, ನಾವು ಮಧ್ಯೆ ಕೂತಿರೋದು ರೋಡ್ ಸೈಡು, ಮತ್ತು ಈ ಕಡೆ ಕಾಲುವೆ, 3 ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಆ ವ್ಯೂ, ವಾತಾವರಣ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ಸೊ ಅಲ್ಲಿ ಏನಂತಂದರೆ ಹೋಗ್ತಾ ಏನಾದ್ರು ತಿನ್ಕೊಂಡು ಹೋಗೋಣ ಅಂತೇಳಿ ಸೊ ಆನ್ ದ ವೇ ತಿನ್ನೋಕ್ಕೆ ಅಂತ ಬಂದ್ವಿ. ನಾವು ಕೂತಿದ್ದು ಅಂದರೆ ಬಿಸಿಲೇನು ಇರಲಿಲ್ಲ, ಆಲ್ಮೋಸ್ಟ್ ಮಳೆ ಮೋಡ ಥರನೇ ಬಂದಿತ್ತು. ಕೆರೆಸಲ್ಲೂ ಕೂಡ ಮಳೆ ಬಂದಿತ್ತು, ಇಲ್ಲೂ ಕೂಡ ಮಳೆ ಬರೋ ಥರ ವಾತಾವರಣ ಆಗಿತ್ತು. ಅಲ್ಲಿ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ ವೆದರ್ ಅಂತೂ ಅದರಲ್ಲೂ ಈ ಮಳೆ ಮೋಡ, ಮಳೆ ತುಂತುರು ಮಳೆ ಬರೋದು, ನಾವು ಕೂತಿರೋ ರೋಡು, ಪಕ್ಕದಲ್ಲಿ ಗದ್ದೆ, ಈ ಕಡೆ ಸೈಡ್ ಬಂದು ಕಾಲುವೆ, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅಲ್ಲಿ ನೋಡ್ತಿರ್ಬೋದು ಲಾಸ್ಟಲ್ಲಿ ಒಂದೊಂದು ಕ್ಯಾಪ್ಚರ್ ಫೋಟೋಸ್ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು 4 ಜನದ್ದು. ಸೊ ಆ ಫೋಟೋ ಸಿಕ್ಕಾಪಟ್ಟೆ ಫೀಲ್ ಕೊಡುತ್ತೆ, ಖುಷಿ ಕೊಡುತ್ತೆ, ನೆನ್ಪು ಮಾಡ್ಕೊಳ್ಳುತ್ತೆ. ನಾವು ಆ ಫೋಟೋ ನೋಡಿದಾಗ ನೆನಪಾಗುತ್ತೆ, ಅಲ್ಲಿಗೆ ಹೋಗಿದ್ವಿ, ಆ ಥರ ಇದ್ವಿ ಅಂತೆಲ್ಲ ಹೇಳಿ. ಇದು ನಮ್ಮ ನಂದು ಕೈ, ಅವರು ಹಿಡ್ಕೋತೀನಿ ತೆಗಿರಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಗಾಯ್ಸ್. ಏನು ಅಂತಂದರೆ ನಮ್ಮ ಮನೆಯವರು ಬರ್ತಾರೆ, ಟೇಕ್ ತಗೋತಾರೆ, ಟೇಕ್ ತಗೋತಾರೆ, ಟೇಕ್ ತಗೋ ಮಡಿ